ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಗೆಳತಿ ಪವಿತ್ರ ಗೊತ್ತಿರುವಂತ ವಿಚಾರ. ಕೋಟಿ ಮೌಲ್ಯದ ಕಾರಿಗಾಗಿ ಬೇಡಿಕೆಯನ್ನು ಇಟ್ಟಿದ್ರಂತೆ, ಅದಕ್ಕೋಸ್ಕರ ಮುನ್ಸ್ಕೊಂಡ್ರ. ಈ ಮಧ್ಯೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕೂಡ ಅದೇ ಸಂದರ್ಭಕ್ಕೆ ಬಂದಿದೆ. ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಆಗುತ್ತಲ್ಲ ಹಾಗೆ ಪವಿತ್ರ ಮುನಿಸು ಮರೆಯೋಕೆ ಸ್ವಾಮಿ ಮರ್ಡರ್ ಆಯ್ತಾ ಅಲ್ಲಿ, ಅದೇ ಒಂದು ರೀತಿಯಾಗಿ ಔಷಧಿ ಆಗೋಯ್ತಾ ಅಂತ ಹೇಳಿ ಪಬ್ಲಿಕ್ ಟಿವಿಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ಈ ವಿಚಾರದಲ್ಲಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋಟಿ ಮೌಲ್ಯದ ಕಾರಿಗೂ ಮತ್ತು ರೇಣುಕಾಸ್ವಾಮಿಯ ಕೊಲೆಗೂ ಏನು ಲಿಂಕು ಅನ್ನೋದಾದರೆ, ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಪವಿತ್ರ ಡಿಮ್ಯಾಂಡ್ ಇಡ್ತಾರಂತೆ. ದರ್ಶನ್ ದುಬೈ ಟ್ರಿಪ್ನಿಂದ ಬರ್ತಾ ಇದ್ದಂತೆ ಪವಿತ್ರ ಗೌಡ ಕಾರಿಗೆ ಬೇಡಿಕೆಯನ್ನು ಇಡ್ತಾರೆ. ದರ್ಶನ್ ಹೇಳೋದು ಸದ್ಯಕ್ಕೆ ದುಡ್ಡಿಲ್ಲ ಅಂತ. ದರ್ಶನ್ ಅವ್ರು ದುಡ್ಡಿಲ್ಲ ಅಂದ್ರ ಓಕೆ, ದುಡ್ಡಿಲ್ಲ ಅಂತ ಕೋಟಿ ಮೌಲ್ಯದ ಕಾರ್ ಕೊಡಿಸೋಕೆ ದರ್ಶನ್ ನಿರಾಕರಿಸ್ತಾರೆ. ಈಗ ಸದ್ಯಕ್ಕೆ ಇಷ್ಟಪಟ್ಟು ಕಾರ್ ಸಿಗಲಿಲ್ವಲ್ಲ ಅಂತ ಗೆಳತಿ ಪವಿತ್ರ ಗೌಡ ಮುನಿಸಿಕೊಂಡಿರ್ತಾರಂತೆ. ಒಂದು ತಿಂಗಳು ದರ್ಶನ್ ಜೊತೆಗೆ ಮಾತು ಬಿಟ್ಟಿರ್ತಾರಂತೆ ಪವಿತ್ರ, ಒಂದು ತಿಂಗಳು. ಸೊ ಈ ಸಂದರ್ಭದಲ್ಲಿ ಮೆಸೇಜ್ ಅವರಿಗೆ ದಾರಿಯಾಗಿತ್ತು. ಅಂದರೆ ಮಾತು ಬಿಟ್ಟಿರ್ತಾರೆ, ಬಟ್ ಮೆಸೇಜ್ ಮಾತ್ರ ಮಾಡ್ತಾ ಇರ್ತಾರೆ. ಈ ಮಧ್ಯೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಿರಿಕಿರಿ ಮಾಡ್ತಾ ಇರುವಂಥ ವಿಚಾರ ದರ್ಶನ್ ಅವ್ರಿಗೆ ಸಿಗುತ್ತೆ. ಅವರ ಮನೆಯ ಅಡುಗೆ ಕೆಲಸ ಪವನ್ರಿಂದ, ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪವನ್ರಿಂದ. ಸೊ ಮುನಿಸು ಮರೆಸೋಕೆ ಕಿಡ್ನ್ಯಾಪ್ ಮಾಡಿಸ್ತಾರೆ. ಅದಾದ ನಂತರ ಕರ್ಕೊಂಡು ಬರ್ತಾರೆ, ಏಟ್ ಕೊಡಿಸ್ತಾರೆ. ಅವ್ರು ಪವಿತ್ರ ಗೌಡ ಮುಂದೆ ಅವ್ನು ರೇಣುಕಾಸ್ವಾಮಿ ನಿಲ್ಲಿಸ್ತಾರೆ, ಒಂದು ಏಟ್ ಹೊಡಿತಾರೆ. ಸೊ ಹಾಗಾಗಿ 1 ಕೋಟಿ ಕಾರ್ ಕೊಡ್ಸೋಕ್ಕಾಗಿಲ್ಲ, ಇದನ್ನು ಮಾಡಿದ್ದೀನಿ ನೋಡು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ಅವ್ನು ಸತ್ತು ಹೋದ್ಮೇಲೆ ತಗಲಾಕ್ಕೊಳ್ತಾರೆ. ಈ ರೀತಿಯಾಗಿ 1 ಕೋಟಿಯ ಕಾರು ಜೈಲಿನ ಹೆಜ್ಜೆಯನ್ನು ಇಡೋ ಪರಿಸ್ಥಿತಿಗೆ ಬಂತು. ನಾಗೇಶ್ ನನ್ನ ಸಂಪರ್ಕದಲ್ಲಿದೆ. ನಾಗೇಶ್, 1 ಕೋಟಿಯ ಕನಸಿನ ಕಾರು ಈಗ ಕಾರೂ ಇಲ್ಲ, ಈಗ ಕೊಲೆ ಮಾಡಿ ಜೈಲಿನಲ್ಲಿ ಕಂಬಿ ಎಣಿಸೋ ಪರಿಸ್ಥಿತಿ ಅಲ್ವಾ ನಾಗೇಶ್? ಖಂಡಿತ ಅರುಣ್, ರೇಣುಕಾಸ್ವಾಮಿ ಕೊಲೆಯ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಆಗಿದ್ದಂಥ ಘಟನೆಯ ಸ್ವಾರಸ್ಯಕರವಾದ ಒಂದಷ್ಟು ವಿಚಾರಗಳು ಪೊಲೀಸರ ತನಿಖೆ ವೇಳೆ ಬಯಲಿಗೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ 1 ಕೋಟಿಯ ಕಾರಿಗೆ ಈ ಪವಿತ್ರ ಗೌಡ ದರ್ಶನ್ ಬಳಿ ಡಿಮಾಂಡನ್ನು ಮಾಡಿದರು ಅನ್ನುವಂಥ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಯಾವಾಗ ಪವಿತ್ರ ಗೌಡ ಅವರು 1 ಕೋಟಿ ಹಣದ ದುಬಾರಿ ಕಾರಿಗೆ ಡಿಮಾಂಡನ್ನು ಮಾಡ್ತಾರೋ ಆಗ ಆ ಕಾರನ್ನು ಕೊಡಿಸ್ಲಿಕ್ಕೆ ನಟ ದರ್ಶನ್ ಅವರು ನಿರಾಕರಣೆ ಮಾಡಿರ್ತಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ನಿರಾಕರಣೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಪವಿತ್ರ ಗೌಡ ನಟ ದರ್ಶನ್ ಅವರ ಜೊತೆ ಮಾತನಾಡೋದನ್ನು ಬಿಟ್ಟಿದ್ರು. ಸುಮಾರು 1 ತಿಂಗಳ ಕಾಲ ಪವಿತ್ರ ಗೌಡ ಮತ್ತು ನಟ ದರ್ಶನ್ ನಡುವೆ ಯಾವುದೇ ರೀತಿಯ ಮಾತುಕತೆ ಇರಲಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಅದಾದ ಬಳಿಕ ಈ 1 ತಿಂಗಳ ಅವಧಿಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮಾತನಾಡದೆ ಇರುವಂಥ 1 ತಿಂಗಳ ಅವಧಿಯಲ್ಲಿ ಈ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದ ಮೆಸೇಜ್ಗಳನ್ನು ಮಾಡಿ ಕಿರಿಕಿರಿಯನ್ನು ಉಂಟು ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಆ ವಿಚಾರವನ್ನು ದರ್ಶನ್ ಕಿವಿಗೆ ಬಿದ್ದ ಕೂಡಲೇ ಈ ಮುನಿಸು ಮರೆಮಾಚೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂಥೇಳಿ ದರ್ಶನ್ ಅವರು ಕೊಲೆಯಾಗಿರುವಂಥ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಸಿ ಈ ರೀತಿಯ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದ್ದು, ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಮತ್ತೆಲ್ಲ ಏನೆಲ್ಲ ಬೆಳವಣಿಗೆ ಇದೆ ಅವೆಲ್ಲನೂ ಕೂಡ ತಿಳಿದುಕೊಳ್ಳುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್, ವಾಪಸ್ ನಿಮ್ಮ ಹತ್ರ ಮತ್ತೆ ಬರ್ತೀನಿ.